ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಒಂದು ಒಬ್ಬಟ್ಟು ತರ್ತಾ ಇದ್ದೀನಿ. ಲೇಡಿ ಡಾನ್ ಆಗ್ಬಿಟ್ಟಿದ್ಯಾ ಕಣೆ ಕೂತ್ಕೊಂಡು. ಹರ್ಷಿತ ಹೋಗ್ಲಿ ಬಿಡು ಹರ್ಷಿತ. ಇವತ್ತು ನಾನು ನಿಮ್ಮ ಮುಖರ ತೋರಿಸ್ತೀನಿ. ಹಾಯ್ ಅನ್ವಿಶ್. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗ್ ಬಂದುಬಿಟ್ಟು ಪೂಜೆ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಬಂದು ನನ್ನ ಅಮ್ಮಂದು ಮುತ್ತೈದೆ ಪೂಜೆ. ಸೊ ವಾಟ್ ಈಸ್ ಮುತ್ತೈದೆ ಪೂಜೆ ಅಂತ ಕೇಳ್ತೀರಾ? ಸೊ ಗಂಡ ಇದ್ದಾಗಲೇ ಹೆಂಡತಿ ತೀರ್ಕೊಂಡ್ರೆ ಅದು ಮುತ್ತೈದೆ ಸಾವು ಅಂತ ಕರೀತಾರೆ. ಸೊ ಅದಕ್ಕೆ ಗೌರಿ ಹಬ್ಬ ಆಗಿದ್ದು 5 days ಅಥವಾ 9 daysಗೆ ಈ ಮುತ್ತೈದೆ ಪೂಜೆನ ಮಾಡ್ತಾರೆ. ಸೊ ಇವತ್ತು ನಮ್ಮ ಅಮ್ಮಂದು ಮುತ್ತೈದೆ ಪೂಜೆ ನಾವು ನಮ್ಮನೇಲಿ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಇದು ರೀತಿ ಹೇಗಿರುತ್ತೆ ಅಂದರೆ ಅವರಿಗೆ ಏನು ಇಷ್ಟ ಇರುತ್ತೆ ಅದನ್ನೆಲ್ಲ ಇವತ್ತು ಅಡುಗೆ ಮಾಡಿ ಅವರಿಗೆ ಅವ್ರ ಫೋಟೋ ಇಟ್ಟು ಎಡೆ ಇಟ್ಟು 5 ಮುತ್ತೈದೆಯವ್ರಿಗೆ ಬೆಳಗ್ಗೆ ತಿಂಡಿ ತಿನ್ನಬಾರ್ದು ಅಂದರೆ ಹಸ್ಕೊಂಡು ಇದ್ದು 5 ಮುತ್ತೈದೆಯವ್ರಿಗೆ ಹಸ್ಕೊಂಡಿರೋರಿಗೆ ಊಟ ಹಾಕಬೇಕು. ಅಂದರೆ ಅವ್ರು ಹಸ್ಕೊಂಡಿರ್ಬೇಕು 5 ಮುತ್ತೈದೆಯರು. ಸೊ ಅವ್ರಿಗೆ ಫಸ್ಟ್ ಊಟ ಹಾಕಬೇಕು. ಸೊ ಅದಾದಮೇಲೆ ಅರಿಶಿನ ಕುಂಕುಮ ಕೊಡಬೇಕು. ಹಾಗಂತ ನೀವು ಬರೀ ಗಂಡ ಇರೋರಿಗೆ ಮುತ್ತೈದೆಯವ್ರಿಗೆ ಕರೆದ್ಬಿಟ್ಟು ಕುಂಕುಮ ಕೊಡಬೇಕು ಅಂತೆಲ್ಲ ಏನೂ ಇಲ್ಲ. ಗಂಡ ತೀರ್ಕೊಂಡಿರೋವ್ರಿಗೂ ಕರೆದ್ಬಿಟ್ಟು ಕುಂಕುಮ ಕೊಡ್ಬೋದು. ಆ ಥರ ಯಾವುದೇ ಶಾಸ್ತ್ರದಲ್ಲಿ ಆ ಥರ ಏನೂ ಹೇಳಿಲ್ಲ. ಸೊ ಈ ಥರ ನಮ್ಮನೇಲಿ ನಮ್ಮಮ್ಮ ಪೂಜೆ ಮಾಡ್ತೀವಿ ನಾವು. ಸೊ ಇವತ್ತು ನಾನು ನಿಮಗೆ ತೋರಿಸ್ತೀವಿ ಹೇಗೆ ಮಾಡಿದ್ವಿ ನಮ್ಮಮ್ಮ ಪೂಜೆನ ಅಂತ. ಸೊ ಇಟ್ಸ್ ಬಿನ್ ಸೋ ಮೆನಿ ಇಯರ್ಸ್ ಅವ್ರು ತೀರ್ಕೊಂಡು. ನಾವು ಇನ್ನೂ ಅವ್ರದ್ದು ಮಾಂಗಲ್ಯ ಎಲ್ಲ ನಾವು ಇನ್ನೂ ಹಾಗೆ ಜೋಪಾನವಾಗಿ ಇಟ್ಟಿದ್ದೀವಿ. ಸೊ ಇಟ್ಸ್ ಲವ್, ಇಟ್ಸ್ ಆ್ಯನ್ ಎಮೋಷನ್. ಅದೊಂದು ಎಮೋಷನ್ ಆ್ಯಕ್ಚುಲಿ. ಸೊ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಇವತ್ತು ಏನು ಸೆಂಟ್ರ್ ಆಫ್ ದ ಅಟ್ರ್ಯಾಕ್ಷನ್ ಮೀಲಲ್ಲಿ ಅಂದರೆ ಒಬ್ಬಟ್ಟು. ಸೊ ಬನ್ನಿ ಇವತ್ತೆಲ್ಲ ಹೇಗಾಯಿತು ಅಂತ ನೋಡ್ಕೊಂಡು ಬರೋಣ. ಹಾಯ್ ಮಾಡು ಹರ್ಷಿತಾ. ಇಲ್ಲ ಹಾಯ್ ಮಾಡು ಹರ್ಷಿತಾ ಈಸಿ ಅಮರಣ್ಣ ಅಲ್ಲ ಬ್ಲಾಗ್. ಎಷ್ಟು ಚೆನ್ನಾಗಿ ರಂಗೋಲಿ ಆಗ್ತಿದ್ಲು, ಬೇಡ ಅಂದ್ಬಿಟ್ರು. ನಾನು ಓದಿದ್ದೆ ಪಕ್ಷದಲ್ಲಿ ರಂಗೋಲಿ ಹಾಕಬಾರ್ದು, ಪಕ್ಷಗಳಲ್ಲಿ ಅದು ಗರುಡ ರೇಖೆದ ಒಳಗಡೆ ಬರೋಕ್ಕಾಗಲ್ಲ ಅಂತ. ಹರ್ಷಿತ ಹೋಗ್ಲಿ ಬಿಡು ಹರ್ಷಿತ. ಆ್ಯಕ್ಚುಲಿ ಹರ್ಷಿತಾ ಫುಲ್ ಜೋಶಲ್ಲಿ ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾಯಿದ್ಲು. ಬಟ್ ನಾನು ಎಲ್ಲೋ ಒಂದು ಕಡೆ ನೋಡಿದ್ದೆ ಪಕ್ಷಗಳಲ್ಲಿ ರಂಗೋಲಿನ ಬಿಡಬಾರ್ದು, ಅದೊಂಥರ ರೇಖೆ ಇದ್ದಂಗೆ, ಅದನ್ನು ದಾಟಿ ಬರೋಕ್ಕಾಗಲ್ಲ ಲೈಕ್ ಹಿರಿಯರು ಅಂತ. ಆಮೇಲೆ ನೆನಪಾಯಿತು. ಆಮೇಲೆ ಹೋಗಿ ಕೇಳ್ಕೊಂಡು ಬಾ ಅಂದೆ. ಆಮೇಲೆ ಅವರು ಇಲ್ಲ ಹಾಕಬಾರ್ದು ಅಂತಲೇ ಅಂದರು. ಬಟ್ ಸ್ವೀಟಾಗಿ ಚುಕ್ಕಿ ಇಟ್ಟಿದ್ಲು. ಬಟ್ ಅಳಿಸ್ಬೇಕಾಗಿ ಬಂತು. ಇದ್ದೀನಿ ಫುಲ್ ತರಕಾರಿ ಪ್ರಿಪ್ರೇಷನ್ಸು, ಅದಕ್ಕೆ ಮುಖ ತೋರಿಸಿ. ಇವತ್ತು ನಾನು ನಿಮ್ಮ ಮುಖನ ತೋರಿಸ್ತೀನಿ. ಹಾಯ್ ಅನ್ವಿಶ್, ಹಾಯ್ ಮಾಡಿ. ಅತ್ತೆ ಹಾಯ್ ಮಾಡಿ. ಆಂಟಿ ನೀವು ಒಂದು ಹಾಯ್ ಮಾಡಿ. ನಿಮ್ಮ ಬ್ಲಾಗ್ ಲಿಂಕ್ ಕಳಿಸ್ತೀನಿ, ಅವಾಗ ನೋಡಿವ್ರಂತೆ. ಇಲ್ಲಿ ಎತ್ತಿ ಆಂಟಿ, ಕತ್ತೆತ್ತಿ ಆಂಟಿ, ಹಾಯ್ ಮಾಡಿ. ಲೇಡಿ ಡಾನ್ ಆಗ್ಬಿಟ್ಟಿದ್ಯಾ ಕಣೆ ಕೂತ್ಕೊಂಡು. ನೀಟಾಗಿ ಒಬ್ಬಟ್ಟು ತರ್ಕೊಂಡು ಕೂತವಳೆ. ಅರ್ಷಿತಾ ಏನು ಅನಿಸ್ತದೆ? ಚೆನ್ನಾಗಿ ಅನಿಸ್ತಾ ಇದೆ. ವಾಲಂಟಿಯರಲ್ಲಿ ತಾವೇ ಬಂದು ಒಬ್ಬಟ್ಟು ಹೊತ್ತಾ ಇದ್ದೀರಾ? ಇನ್ನೆರಡು ತೊಟ್ಬಿಟ್ಟು ಜೂಟ. ಬಟ್ ಚೆನ್ನಾಗಿ ತರ್ತಾ ಇದೆಯಾ? ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಒಂದು ಒಬ್ಬಟ್ಟು ತರ್ತಾ ಇದ್ದೀನಿ. ಅವಶ್ಯಕತೆ ಇಲ್ಲ ದೊಡ್ಡಮ್ಮ. A few moments later.
ತಾನೇ ಪೂಜೆ ಎಲ್ಲ ಆಯಿತು. ಸೊ ಈ ಪೂಜೆ ಎಲ್ಲ ಆದಮೇಲೆ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗ್ಬಿಟ್ಟು 5 ಮಿನಿಟ್ಸ್ ಡೋರ್ನ ಕ್ಲೋಸ್ ಮಾಡಿರ್ತಾರೆ. ಸೊ ಆ 5 ಮಿನಿಟ್ಸ್ ಆ ಟೈಮಲ್ಲಿ ನಮ್ಮ ಹಿರಿಯರು ಬಂದುಬಿಟ್ಟು ಏನಾದರೂ ಲೈಕ್ ಅಲ್ಲಿ ಎಡೆನ ಸ್ವೀಕರಿಸಿ ಬಂದು ಹೋಗ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಸೊ ಅದಾದಮೇಲೆ ಡೋರ್ನ 3 ಸತಿ ತಟ್ತಾರೆ, ಹೀಗೆ ನಾಕ್ ಮಾಡ್ತಾರೆ, ಲೈಕ್ ಅಮ್ಮ 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 ಅಂತ. ಅದಾದಮೇಲೆ ತಟ್ಟಾದಮೇಲೆ ಡೋರ್ನ ಓಪನ್ ಮಾಡಿಬಿಟ್ಟು ಒಳಗಡೆ ಬರಬೇಕು. ಸೊ ಈ ಥರ ಆಗುತ್ತೆ. ಅದಾದಮೇಲೆ ಯಾರು ಹಾಸ್ಕೊಂಡಿರ್ತಾರೆ ಐದು ಮುತ್ತೈದೆಯವ್ರಿಗೆ ಅವ್ರಿಗೆ ಫಸ್ಟ್ ಅರಿಶಿನ ಕುಂಕುಮ ಕೊಟ್ಬಿಟ್ಟು ದೆನ್ ಅವ್ರಿಗೆ ಊಟ ಕೊಡಬೇಕು. ಊಟ ಮಾಡೋದಕ್ಕೆ ಊಟ ಬಡಿಸ್ಬೇಕು. ಸೊ ಈ ಥರ ಈ ಪೂಜೆ ನಡೆಯುತ್ತೆ. ಸೊ Five minutes later. ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ಮೈ ವ್ಲಾಗ್ ನಾವು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಹೇರ್ ಸ್ವಲ್ಪ ಮೆಸ್ಸಿ ಆಗಿದೆ, ಜಸ್ಟ್ ಅವಾಯ್ಡ್ ಇಟ್ ಬಿಕಾಸ್ ಲೈಕ್ ಸುಸ್ತಾಗಿ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಪೂಜೆ ಎಲ್ಲ ಆರಾಮಾಗಾಯಿತು. ಸೊ ಈ ವಿಡಿಯೋಯಿಂದ ನಿಮ್ಗೆ ಸ್ವಲ್ಪ ಈ ಪೂಜೆ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೊತಾ ಇದ್ದೀನಿ. ನಿಮಗೆ ನಾನು ನೆಕ್ಸ್ಟ್ ವಿಡಿಯೋ ಬರೋದು ಲೈಕ್ ನಿಮಗೆ ಗೊತ್ತಾಗಬೇಕಂದ್ರೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ tap on the subscribe button first. Okay guys, take care, bye bye, tata.